ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 6:30 ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೂಟೀನು, ಒಬ್ಬ ರೈತನ ದಿನಚರ್ಯ ಹೇಗಿರುತ್ತೆ, ಅವನ ಕಷ್ಟ ಏನು, ಸುಖ ಏನು, ಪ್ರತಿಯೊಂದು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನೋಡ್ಬೋದು, ಮಿಸ್ ಮಾಡ್ದಿರಾ. ಓಕೆ ಬನ್ನಿ, ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಏನಾದ್ರು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು ಕಣ್ರಿ. ಈಗ ತಾನೇ ಸೂರ್ಯ ಹುಟ್ತಾ ಇದ್ದಾನೆ 6:30ಗೆ. ಸ್ವಲ್ಪ ಪರವಾಗಿಲ್ಲ, ಆದರೆ 8 ಗಂಟೆ ಮೇಲೆ 9 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆವರೆಗೂ ತೋಟದಲ್ಲಿ ಕೆಲಸ ಮಾಡ್ಬೋದು ಕಣ್ರಿ. ಅಲ್ಲಿಂದ ಆಚೆ ಮಾಡೋಕ್ಕಾಗೋದಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಅಂದರೆ ಬಿಸಿ. ಓಕೆ, ಇವಾಗ ನಮ್ಮಮ್ಮ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ. ಎಲ್ಗಪ್ಪ ಅಂತ ಕೇಳಿದ್ರೆ ತೊಂಡೆಕಾಯಿ ಬಿಡ್ಸೋಕೆ ಕಣ್ರಿ. ತೊಂಡೆಕಾಯಿ ಬಿಡ್ಸೋಕೆ ಇವಾಗ ಹೋಗ್ತಾ ಇದ್ದೀರಿ ಮೇಲಿನ ಟಾಕಿಗೆ. ಓಕೆ ಬನ್ನಿ, ಇವತ್ತು ನಮ್ಮ ರೊಟ್ಟಿನ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆನೆ ಬಂದು ಕಾಯಿ ಬಿಡ್ಸೋಕೆ ಬಂದ್ರಿ ಕಣ್ರಿ. ಈ ಸಲ ಬಂದು ನಾನು ಬಿಡಿಸ್ತಾ ಇದ್ದೀನಿ, ಆ ಸಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಬೆಳಗಿಂದ ಬಂದು 3 ಕೊರೆ ಕಿತ್ತಿದ್ದೀವಿ, ಇನ್ನೂ ಫುಲ್ ಮಾಡಿಲ್ಲ. ಮೊಟಿಗಳು ಯಾಕಂತ ಹೇಳಿದ್ರೆ ಇನ್ನು ಕೆಳಗಡೆ ಹಾಕಬೇಕು, ಸುರ್ಗೆಲ್ಲ ಬಿಡಬೇಕು. ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕೊರೆಗಳು ಮಾಡ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಕೊರೆಗಳು ಮಾಡ್ಕೊಂಡ್ರೆ ನಾನು ಎತ್ಕೊಂಡೋಗಿ ರೆಡಿ. ಆದರೆ ಇಬ್ಬರು ಎತ್ತಬೇಕು, ಆದರೆ ಇಬ್ಬರು ಇರಲ್ಲ, ಇಲ್ಲಿ ನಾನು ಒಬ್ಬನೇ ಇರೋದಲ್ವ. ಹಾಗಾಗಿ ಒಂದು ಅರ್ಧ ಮೂಟೆ ಮಾಡ್ಕೊತೀನಿ. ಅದಾದಮೇಲೆ ಮಿಷಿನ್ ಮನೆ ಹತ್ರ ಎತ್ಕೊಂಡೋಗಿ ನೆಕ್ಸ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಸಮಯ ಬಂದು 10 ಗಂಟೆ ಆಗಿದೆ. ಸಮಯ ಬಂದು ಇವಾಗ ಇನ್ನೂ ಕಾಯಿ ಬಿಡಿಸ್ತಾ ಇದ್ದೀವಿ. ಇನ್ನು ಊಟ ತಿಂದಿಲ್ಲ. ಓಕೆ, ಇನ್ನೊಂದು ಸ್ವಲ್ಪ ದೂರ ಇದೆ. ಇದನ್ನು ಇಟ್ಟು ಹಾಕೋಕಲ್ಲಿ ಬಿಟ್ಟಾಗ್ತದೆ. ಇದನ್ನು ಬಿಡಿಸ್ಬಿಟ್ಟು ನೆಕ್ಸ್ಟ್ ಊಟ ಮಾಡೋಕ್ಕೆ ಹೋಗೋಣ. ಇವಾಗ ಸದ್ಯಕ್ಕೆ ಬಂದು ಈ ಥರ ಕಾಯಿ ಬಿಡಿಸ್ತಾ ಇದ್ದೀನಿ. ಏನಂದರೆ ಬಿಸಿಲು ಸಿಕ್ಕಾಪಟ್ಟೆ ಜೋರಾಗಿದೆ ಕಣ್ರಿ. ಆದರೆ ಏನು ಮಾಡೋದು, ಬಿಸಿಲು ಅಂತ ಕೂತ್ಕೊಂಡ್ರೆ ನಮ್ಮ ಕೆಲಸ ನಡಿಬೇಕಲ್ಲ ಇಲ್ಲಿ ಅಲ್ವೇ. ಬಿಸಿಲೋ ಗಾಳಿನೋ ಚಳಿನೋ ಮಳೆನೋ ಒಟ್ಟಿನಾಗೇನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅಲ್ವೇ. ನೆರಳಾಗಿರೋನ್ಕೊಂದು ಕಷ್ಟ, ಆದರೆ ಬಿಸಿಲಾಗಿರೋನ್ಕೊಂದು ಕಷ್ಟ. ನೆರಳಲ್ಲಿ ಕೆಲಸ ಮಾಡೋರು ಏನಪ್ಪ ಬೆಳಗಿಂದ ಸಂಜೆವರೆಗೂ ಈ ನೆರಳಲ್ಲಿ ಕೂತ್ಕೋಬೇಕೇ, ತಣ್ಣಗಾಗೋತೀವಿ ಅಂತ ಯೋಚನೆ ಮಾಡ್ತಾರೆ. ಆದರೆ ನಾವು ಏನಪ್ಪ ಬಿಸಿಲಾಗಿ ಒಣಗ್ತಾ ಇದ್ದೀವಿ, ಮೋಡ ಹಾಕಿಲ್ಲಿವೆ, ಯಾವಾಗ ಕಾಯೆಲ್ಲ ಬಿಡಿಸಿ ಮರದ ಕೆಳಗಡೆ ಕೂತ್ಕೊತೀವಿ ಅಂತ ನಾವು ಕಾಯ್ತಾ ಇರ್ತೀವಿ. ಒಬ್ರೊಬ್ರಿಗೆ ಒಂದೊಂದು ಕಷ್ಟ ಕಣ್ರಿ. ಬೆಳಗಿಂದ ಕಾಯಿ ಬಿಡಿಸಿದ್ದೆಲ್ಲ ಎತ್ಕೊಂಬಂದು ಟರ್ಬಲ್ ಮೇಲೆ ಇವಾಗ ಹಾಕಿ 6 ಹಸಿಯಾಗಿಬಿಟ್ಟಿದ್ದೀನಿ. ಯಾಕಂದರೆ ಮನಸ್ತೇಮ ಎಲ್ಲ ಕ್ಲೀನಾಗಲಿ ಅಂತ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿದ್ದೀನಿ, ನಮ್ಮಮ್ಮ ಊರಿಗೆ ಮುಂಚೆ ಓಡ್ತಾ ಅವ್ರೆ. ಎಲ್ಲ ಬಿಡ್ರು ಮಾ, ಅಲ್ಲೇನು ಮಾಡ್ತಾಯಿದ್ಯಾ? ಶಾರ್ಟ್ ಕಟ್ ಆಗುತ್ತಾ ಇದೆಯಾ? ನೀನು ಹೈಟ್ ಸೇರೋತೈತೆ, ಚಪ್ರ ಬಗ್ಗಂಗೆಲ್ಲ ಏನಿಲ್ಲ. ಹೋಗು ನಾವು ಹಿಂಗೆ ಓದ್ತೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡ್ಕೊಂಬರೋಣ. ಹೊಟ್ಟೆ ಬೇರೆ ಸ್ಯಾನೆ ಹಸಿತೈತೆ. 11 ಗಂಟೆ ಆಯಿತು, ಹಸಿದ್ರೆ ಇನ್ನೇನು ಮಾಡ್ತದೆ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಬ್ಯಾಸ್ಕೆಟಿಂದ ಟಿಫಿನ್ಗಳೆಲ್ಲ ಎತ್ತಿಕ್ಕಿದ್ದಾಯಿತು. ಇವತ್ತು ಏನಪ್ಪ ನಮ್ಮ ಮನೆಯಲ್ಲಿ ಅಂದರೆ ಬಸ್ಸಾರು ಮಾಡೋದು. ಇದು ಮಜ್ಜಿಗೆ, ಇದು ಬಂದು ಪಲ್ಯ, ಅದು ಬಂದು ಸಾರು, ಅನ್ನ. ಫಸ್ಟ್ ಅನ್ನ ಹಾಕು, ಸಾರು ಯಾಕೆ ತಿರ್ಸ್ತಾ ಇದೆಯಾ? ಮುದ್ದೆ ಇದ್ರೆ ಚೆನ್ನಾಗಿರ್ತಾಯಿತ್ತು. ಅದೇ 8 ಗಂಟೆಗೆ ಬರ್ತೀವಿ, ಆಮೇಲೆ ಮುದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲ. ಬೆಳಗ್ಗೆ ಹೊತ್ತು ಮುದ್ದೆ ಮಾಡ್ಕೊಂಬರೋಕ್ಕೆ ಲೇಟ್ ಆಗುತ್ತೆ ಅನ್ನೋದು, ಅನ್ನ ಮಾಡ್ಕೊಳೋದು, ಓಡ್ ಬರೋದು. ಬೇಗ ಬಂದರೆ ತಣ್ಪೊತ್ತಲ್ಲಿ ಕೆಲಸ, ಇಲ್ಲಂದರೆ ಕೆಲಸ ಎಲ್ಲ ನಮಗೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ಮಾಡಿಕೊಂಡು ಇವಾಗ ಟರ್ಪಲ್ ಮೇಲೆ ಹಾಕಿರೋ ಕಾಯಿನೆಲ್ಲ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ಯಾಕಂದರೆ ಸಮಯ ಬಂದು 11:30 ಆಗ್ತಾ ಬಂದ್ಬಿಟ್ಟೈತೆ. ಇನ್ನು 12 ಗಂಟೆಗೆಲ್ಲ ಗಾಡಿ ಬರ್ತೈತೆ. ಇನ್ನು ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕು. ಹಾಗಾಗಿ ತುಂಬಿಬಿಟ್ಟು ಪ್ಯಾಕ್ ಮಾಡಿ ಮಾರ್ಕೆಟ್ ಕಡೆ ಕಳಿಸ್ಕೊಡೋಣ.
ಮೂಟೆ ಹೊಲ್ದು ಹಾಕ್ಬಿಟ್ಟು ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ ಕಣ್ರಿ. ಇವತ್ತು ರೇಷನ್ ಗಾಡಿ ಇಲ್ಲ, ಸ್ವಾಮಿ ಗಾಡಿ ಬರೋದು, ಅದಕ್ಕಾಗಿ ಇಲ್ಲಿ ಸೆಂಟಿಂಗ್ ಕೊಟ್ಟಿದ್ದೀನಿ. ನಮ್ಮ ಜಿಮ್ಮಿ ಪಾಪ ನೆರಳಿಗೋಸ್ಕರ ಇಲ್ಲಿ ಬಂದು ಮಲ್ಗವನೆ. ಜಿಮ್ಮಿ ಜಿಮಿಲಿ ಪಾಪ ಏನು ಮಾಡ್ತೀರಾ, ಹೊರ್ಗಡೆ ನೋಡ್ರೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಬಿಸಿಲು. ಈಗ ಸಮಯ ಬಂದು ಸಂಜೆ 4 ಗಂಟೆ ಆಗಿದೆ. 4 ಗಂಟೆ ಆದರೂ ಹೆವಿ ಬಿಸಿಲಿದೆ. ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೇ ಕಣ್ರಿ. ಓಕೆ, ಇವಾಗ ಏನಪ್ಪ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಹೊರವರೆ ಎತ್ಕೊಂಡು ಕಳೆವರೆಗೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ನಾಳೆ ಬಂದು ಶನಿವಾರ. ಇವತ್ತು ಮಧ್ಯಾಹ್ನ ಕಾಯಿ ಬಿಡಿಸ್ಬೇಕಾಗಿತ್ತು, ಆದರೆ ಏನು ಮಾಡೋದು, ಕಾಯಿ ಬಿಡಿಸೋದಕ್ಕೆ ನಾಳೆ ಶನಿವಾರ ಗಾಡಿಗಳಿರಲ್ಲ. ಸದ್ಯ ಇರೋ ವಾರಗಳಲ್ಲೇ ಗಾಡಿಗಳು ಲೋಡ್ ಇಲ್ಲ, ಯಾಕಂದರೆ ಸಮ್ಮರ್ ಸೀಸನ್ನು. ಇನ್ನು ಮಳೆ ಬಿದ್ದು ಭೂಮಿ ಕೋಲ್ಡಾಗಿ ಬೋರ್ಗಳಲ್ಲಿ ನೀರು ಪಿಕಪ್ ಆಗೋವರೆಗೂ ಗಾಡಿಗಳಿಗೆ ಲೋಡ್ ಸಿಗೋದು ತುಂಬಾ ಕಷ್ಟ. ಯಾಕಂತ ಹೇಳಿದ್ರೆ ಇಂಥ ಟೈಮಲ್ಲಿ ತೋಟಗಳಿಗೆ ನೀರು ಸಾಲಲ್ಲ. ಇವಾಗ ಬಂದು ಕಳೆ ಹೊರಕ್ಕೆ ಬಂದಿದ್ದೀವಿ ಕಣ್ರಿ. ಸಾಲ ಬಂದು ನಮ್ಮಮ್ಮ ಹೊರಿತಾ ಇದ್ದಾರೆ. ಸಂಜೆ ಲೇಟಾಗಿ ಬಂದಿದ್ದು, ಆಲ್ಮೋಸ್ಟು 4 ಗಂಟೆ ಆಗಿತ್ತು. ಹಾಗಾಗಿ 2 ಸಾಲು ಹೊಡೆದಿದ್ದೀವಿ. ಇನ್ನು ಬೆಳಗ್ಗೆ ಬಂದು ಪಟ್ಟಾಗಿ ಹಿಡಿತೀವಿ. ಇವಾಗ ಸದ್ಯಕ್ಕೆ ಬಂದು ಕೈ ಇಟ್ಟಿದ್ದೀವಿ ಕೆಲಸ. ಈ ಸಾಲು ಬಂದು ನಾನು ಹೊರಿತಾ ಇದ್ದೀನಿ. ಈ ಗುಣಿ ಹೊಡೆದಿದ್ದಾಯಿತು. ಇನ್ನು ನೆಕ್ಸ್ಟ್ ನಾನು ಆ ಗುಣಿಗೆ ಹೋಗಬೇಕು. ಈ ಥರ ಹೊರ್ಕೊಂಡು ಇವಾಗ ನೋಡ್ರಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಐತೆ ತೋಟ. ಈ ಕಡೆ ನೋಡ್ರಿ ಎತ್ತು ಮುಚ್ಚಿಕ್ದಂಗೆ ಐತೆ. ಈ ಕಡೆ ನೀಟಾಗೈತಿ. ಅದಕ್ಕೆ ಹೇಳೋದು, ಗಂಡಿರೋ ಹೊಲ ಚಂದ, ಹೆಣ್ಣಿರೋ ಮನೆ ಚಂದ ಅಂತ ಅಲ್ವೇ? ಇದಕ್ಕೆ ಕಣ್ರಿ ಹೇಳೋದು. ಈಗ ಬಂದು ಸಮಯ 6:30 ಆಗಿದೆ ಕಣ್ರಿ ಸಂಜೆ. ಏನಂದರೆ ಇಷ್ಟೊತ್ತವರೆಗೂ ಕಳೆ ಹೊರ್ಕೊಂಡಿದ್ರಿ. ಬೆಳಗ್ಗೆ ಬಂದು 6:15 ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಬೆಳಗ್ಗೆ ವ್ಲಾಗು ಸಂಜೆವರೆಗೂ ಇಷ್ಟು ಮಾತ್ರ ನಡೀತು ಕಣ್ರಿ ಇವತ್ತು ಕೆಲಸಗಳು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ರೊಟೀನ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ಈ ವಿಡಿಯೋನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.